ಖ್ಯಾತ ಲೇಖಕಿ ಶ್ರೀಮತಿ ತ್ರಿವೇಣಿಯವರ ಕಾದಂಬರಿ ಹಣ್ಣೆಲೆ ಚಿಗುರಿದಾಗ. ನಿರ್ಮಾಪಕಿ ಹಾಗೂ ಹಕ್ಕುಸ್ವಾಮ್ಯ ಹೊಂದಿರುವವರು ಮೀರಾ ಕುಮಾರ್, ಅಜಯ್ ಎಚ್ ಕುಮಾರ್, ಅನುಷಾ ಎಂ ಕುಮಾರ್ ಹಾಗೂ ತ್ರಿವೇಣಿ ಶಂಕರ್ ಸಾಹಿತ್ಯ ಪ್ರತಿಷ್ಠಾನ ವತಿಯಿಂದ. ಧ್ವನಿ ಸಚಿನ್ ನಾಯಕ್. ಧ್ವನಿ ಮುದ್ರಣ ಹಾಗೂ ಸಂಕಲನ ಆರ್ಎಸ್ ಕ್ರಿಯೇಷನ್ಸ್, ನೆಟ್ಟಕಲ್ಲಪ್ಪ ಸರ್ಕಲ್, ಬೆಂಗಳೂರು. ಶೀರ್ಷಿಕೆ ಗೀತೆಯ ಸಾಹಿತ್ಯ, ಸಂಗೀತ, ಗಾಯನ ಎಸ್ ರವಿಶಂಕರ್. ಈಗ ಕೇಳಿ ಖ್ಯಾತ ಲೇಖಕಿ ಶ್ರೀಮತಿ ತ್ರಿವೇಣಿಯವರ ಕಾದಂಬರಿ ಹಣ್ಣೆಲೆ ಚಿಗುರಿದಾಗ. ಖ್ಯಾತ ಲೇಖಕಿ ಶ್ರೀಮತಿ ತ್ರಿವೇಣಿಯವರ ಕಾದಂಬರಿ ಹಣ್ಣೆಲೆ ಚಿಗುರಿದಾಗ. ನಿರ್ಮಾಪಕಿ ಹಾಗೂ ಹಕ್ಕುಸ್ವಾಮ್ಯ ಹೊಂದಿರುವವರು ಮೀರಾ ಕುಮಾರ್, ಅಜಯ್ ಎಚ್ ಕುಮಾರ್, ಅನುಷಾ ಎಂ ಕುಮಾರ್ ಹಾಗೂ ತ್ರಿವೇಣಿ ಶಂಕರ್ ಸಾಹಿತ್ಯ ಪ್ರತಿಷ್ಠಾನ ವತಿಯಿಂದ. ಧ್ವನಿ ಸಚಿನ್ ನಾಯಕ್. ಧ್ವನಿ ಮುದ್ರಣ ಹಾಗೂ ಸಂಕಲನ ಆರ್ಎಸ್ ಕ್ರಿಯೇಷನ್ಸ್, ನೆಟ್ಟಕಲ್ಲಪ್ಪ ಸರ್ಕಲ್, ಬೆಂಗಳೂರು. ಶೀರ್ಷಿಕೆ ಗೀತೆಯ ಸಾಹಿತ್ಯ, ಸಂಗೀತ, ಗಾಯನ ಎಸ್ ರವಿಶಂಕರ್. ಈಗ ಕೇಳಿ ಖ್ಯಾತ ಲೇಖಕಿ ಶ್ರೀಮತಿ ತ್ರಿವೇಣಿಯವರ ಕಾದಂಬರಿ ಹಣ್ಣೆಲೆ ಚಿಗುರಿದಾಗ. ವಯಸ್ಸು ಒಂದು ಸಂಖ್ಯೆ ಮಾತ್ರ, ಮನ ನಿರಂತರ ಎಳೆಯ ಸೂತ್ರ. ಹೀಗೆ ಎಣಿಸಲು ಹಸಿರು ಬದುಕು, ಏನೇ ಬಂದರು ಬದಿಗೆ ನೂಕು. ಸಿಹಿಯ ಹೂರಣ ಬಾಳುವಾಗ ಹಣ್ಣೆಲೆ ಚಿಗುರಿದಾಗ. ಹಣ್ಣೆಲೆ ಚಿಗುರಿದಾಗ. ಸ್ವಾಮಿ, ಸ್ವಾಮಿ! ಅವನು ಒಂದೇ ಸಮನೆ ಕೂಗುತ್ತಾ ತಂತಿಯ ಬಾಗಿಲನ್ನು ಧಡಧಡನೆ ಬಡಿದ. ಒಳಗಿನಿಂದ ಯಾವ ಉತ್ತರವೂ ಬರಲಿಲ್ಲ. ಸಾರ್, ಸಾರ್! ವರಾಂಡಕ್ಕೆ ಸೇರಿದಂತಿದ್ದ ಹಾಲಿನಲ್ಲಿ ಆರಾಮ ಕುರ್ಚಿಯ ಮೇಲೊರಗಿ ರಾಯರು ಅಂದಿನ ದಿನಪತ್ರಿಕೆಯನ್ನು ಓದುತ್ತಿದ್ದರು. ಅವರು ಅದೇ ತಾನೇ ಕಾಫಿ ಕುಡಿದು ಸ್ನಾನ ಮುಗಿಸಿ ಸಂಧ್ಯಾವಂದನೆಯ ಶಾಸ್ತ್ರ ಮಾಡಿ ವರ್ತಮಾನ ಪತ್ರಿಕೆಯನ್ನು ಓದುವುದರಲ್ಲಿ ಮಗ್ನರಾಗಿದ್ದರು. ಸ್ವಾಮಿ ಎಂದಾಗ ರಾಯರು ಹುಬ್ಬುಗಂಟಿಕ್ಕಿ ಮತ್ತೆ ಪೇಪರಿನ ಕಡೆ ಗಮನ ಹರಿಸಿದ್ರು. ಸಾರ್! ಸರ್ಗೆ ಕೊಡುವಷ್ಟು ಬೆಲೆ ಸ್ವಾಮಿಗಿಲ್ಲ. ರಾಯರು ಎದ್ದು ವರಾಂಡಕ್ಕೆ ಬಂದ್ರು. ಯಾರು? ನಾನು. ಯಾರ್ ಬೇಕಾಗಿತ್ತು ಹೇಳು? ಲಾಯರ್ರೇ, ಡಾಕ್ಟ್ರೇ, ಮೇಸ್ಟ್ರೇ? ಲಾಯರು ಆಫೀಸಿಗೆ ಹೋಗಿದ್ದಾರೆ. ಇಷ್ಟೊತ್ನಲ್ಲವರು ಮನೇಲಿರೋದಿಲ್ಲ. ಅಲ್ಲ ಎಂದವನು ಪ್ರಾರಂಭಿಸಿದ. ಡಾಕ್ಟ್ರೇ, ಅವರೀಗ ಮನೇಲಿರೋದಿಲ್ಲ, ಫಾರ್ಮಸಿಗೆ ಹೋಗಿದ್ದಾರೆ. ನಿನಗೆ ಏನಾಗಿತ್ತಪ್ಪ? ಏನ್ ಕಾಯಿಲೆ? ಮನೆಯಲ್ಲಿ ಡಾಕ್ಟರ್ ಸಾಧಾರಣವಾಗಿ ಯಾರನ್ನೂ ನೋಡೋದಿಲ್ಲ, ನನ್ನ ಹೊರತಾಗಿ. ಆದ್ರೆ ನಾನು ಅವರಿಗೆ ತೋರ್ಸ್ಕೊಳ್ಳೋದೇ ಇಲ್ಲ ಅಂತ ಇಟ್ಕೋ. ಹಾಗಲ್ಲ ಸ್ವಾಮಿ. ಓ, ಮೇಷ್ಟ್ರು ಬೇಕಾಗಿತ್ತೇನೋ? Sample complete. Ready to continue?